ಇನ್ನು ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಬಗ್ಗೆ ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ದೆವ್ವ ಇದ್ದ ಹಾಗೆ, ಬಿಜೆಪಿ ದೆವ್ವದ ನೆರಳಾಗಿದೆ. ನಾವು ನೆರಳಿನ ಜೊತೆ ಹೋರಾಟ ಮಾಡಬಾರ್ದು, ದೆವ್ವದ ಜೊತೆ ಹೋರಾಟ ಮಾಡಬೇಕು ಅಂತ ಹೇಳಿ ವಿವಾದಕ್ಕೆ ಬೆಂಕಿಯನ್ನ ಸುರಿದಿದ್ದಾರೆ. 52 ವರ್ಷಗಳು ಕಳೆದ್ರೂ ಆರ್ಎಸ್ಎಸ್ ದೇಶದ ಬಾವುಟವನ್ನ ಅವರು ಹಾರಿಸಲೇ ಇಲ್ಲ. ಆರ್ಎಸ್ಎಸ್ ಇಲ್ಲ ಅಂದ್ರೆ ಬಿಜೆಪಿ ಜೆಡಿಎಸ್ಗಿಂತ ಕಡಿಯಾಗತ್ತೆ. ಇದುವರೆಗೂ ಆರ್ಎಸ್ಎಸ್ನ ಇವರು ರಿಜಿಸ್ಟರೇ ಮಾಡಿಲ್ಲ. ಇವತ್ತಲ್ಲ ನಾಳೆ ರಿಜಿಸ್ಟರ್ ಆಗಲೇಬೇಕು, ಇಲ್ಲ ನಾನೇ ಮಾಡಿಸ್ತೀನಿ ಅಂತ ಗುಡುಗಿದ್ದಾರೆ. ಯಾವ ಸಂಘಟನೆ RSS ಅಂತ ಸಂಘಟನೆ 52 ವರ್ಷ ನಮ್ಮ ದೇಶದ ಬಾವುಟ ಅವರು ಕಚೇರಿನಲ್ಲಿ ಹಾರಿಸಿಲ್ಲ. ಅವರು ನಮಗೆ ದೇಶಭಕ್ತಿ ಇದು ಹೇಳ್ತಾರ, ಪಾಠ ಹೇಳ್ತಾರ. 52 years they did not hoist the Indian national flag. ಮತ್ತು RSS ಇಲ್ಲ ಅಂದ್ರೆ BJP is going to be worse than JDS. ಬರ್ದ್ಕೊಡ್ತೀನಿ ನೋಡಿ. ಪ್ರಾದೇಶಿಕ ಪಕ್ಷಕ್ಕಿಂತ ಕನಿಷ್ಠ ಹಾಲತ್ತಾಗುತ್ತೆ ಅವ್ರದ್ದು. ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ನಾವು ದೆವ್ವದ ನೆರಳು ಜೊತೆ ಜಗಳ ಆಡ್ತಾ ಇದ್ದೀವಿ. ದೆವ್ವದ ನೆರಳು ಯಾವುದು? ಬಿಜೆಪಿ. ದೆವ್ವ ಯಾವುದು? RSS. ಸೊ ಈ ನೆರಳು ಜೊತೆ ಜಗಳ ಆಡೋದು ಬಿಟ್ಟು ನಾವು ದೆವ್ವ ಜೊತೆ ಜಗಳ ಆಡಿದ್ರೆ ಆಟೋಮ್ಯಾಟಿಕ್ ಆಗಿ ನಮ್ಮ ದೇಶ ಸುಧಾರಣೆ ಆಗುತ್ತೆ. ಹತಾಶರಾಗಿ ರೀತಿ ಹೇಳಿಕೆಯನ್ನು ನೀಡಿದ್ದಾರೋ ಅಥವಾ ಬಾಲಿಶವಾಗಿ ಇವರ ಹೇಳಿಕೆ ಅಂತ ನಾವು ಪರಿಗಣಿಸಬೇಕೋ ಅಥವಾ ಅವಿವೇಕತನದ ಹೇಳಿಕೆ ಅಂತನೂ ಕೂಡ ನಾವು ಕರಿಬಹುದು. ನಮ್ಮ ಗ್ರಾಮೀಣ ಭಾಗದ ಗ್ರಾಮೀಣ ಭಾಷೆಯಲ್ಲಿ ಹೇಳೋದಾದ್ರೆ ತಲೆಹರಟೆ ಅಂತ ನಾವು ಕರಿತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.